ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ನಮಗೆ ಹೇಗೆಲ್ಲ ಉಪಯೋಗ ಆಗತ್ತೆ ಅಂತ. ಇದೇ ಡಿಸೆಂಬರ್ 3ನೇ ತಾರೀಕಿಂದ ಕ್ಲಾಸಸ್ಗಳು ಶುರು ಆಗ್ತದೆ. ತುಂಬ ಕಾಲಾವಕಾಶ ತುಂಬಾ ಕಡಿಮೆ ಇದೆ, ಸೀಟ್ಗಳು ಕೂಡ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ, ಮನೇಲಿ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ತುಂಬ ಕಡಿಮೆ ಮೊತ್ತ ಅಂತಲೇ ಹೇಳ್ಬೋದು. 6,990 ರೂಪಾಯಿಗೆ ನಿಮ್ಮ ಈ ಒಂದು ಅಮೌಂಟಲ್ಲಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಏನಾಗುತ್ತೆ ಮುಂದೆ, ಅದಕ್ಕೆ ನಾವು ಏನು ಬರೋ ವಿಚಾರದಲ್ಲಿ ನಾವೇನು ಅದಕ್ಕೇನೆಲ್ಲ ಮುಂಜಾಗ್ರತೆ ತಗೊಳ್ಬೋದು, ಇದೊಂದು ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಲೈಫಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕು. ಅದಕ್ಕೆ ಸ್ವಲ್ಪ ನಾವೇನು ಕೆಟ್ಟದೇನೋ ಆಗ್ತದೆ ಆದರೆ ಅದಕ್ಕೆ ಏನು ಪ್ರಿಕಾಷನ್ಸ್ ತಗೋಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಮ್ಮ ಲೈಫಿಗೆ. ಹಾಗಾಗಿ ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಬೋದು ನೀವು ಈ ಕ್ಲಾಸಸ್ಸಲ್ಲಿ. ಒಮ್ಮೆ ಅಟೆಂಡ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ, ಒಂದು ಒಳ್ಳೆ ಡಿಸಿಷನ್ ತಗೊಂಡೆ ಅಂತ ಹೇಳಿ. ಸದ್ಯಕ್ಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಸರಿ. ಹಲೋ, ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಿರಣ್ ಕುಮಾರ್ ಅಂತ, ಕಿತ್ತೂರು. ಓಕೆ, ಯಾರ ಬಗ್ಗೆ ಏನ್ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 12/12/1962 ಬೆಳಿಗ್ಗೆ 6:20. 12/12/62 ಅಲ್ಲ? ಹೌದು. ಓಕೆ, ಟೈಮು ಬೆಳಿಗ್ಗೆ 6:20. ಹುಟ್ಟಿದ ಊರು? ಇಲ್ಲೇ ಕಿತ್ತೂರು. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಚಿತ್ತರ್ ಮಾತಾಡಿ. ಸ್ವಲ್ಪ ಇದು ಹಣಕಾಸಿನ ತೊಂದರೆ ಇದೆ, ಜೊತೆಗೆ ಕೋರ್ಟ್ ಕೇಸ್ಗಳು ಒಂದ್ ಸ್ವಲ್ಪ ಫೈನಲ್ ಬಂದವೆ, ಹಂಗಾಗಿ ಕೇಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಬುಧ ದಶೆ ನಡೀತಾ ಇದೆ. ಹೌದು. ಬುಧ ದಶೆಯಲ್ಲಿ ಮಂಗಳ ಭುಕ್ತಿ ನಡೀತಾ ಇದೆ. ಹೌದು. ರಾಹು ಭುಕ್ತಿಯಲ್ಲಿ ನಿಮ್ಮ ಎಲ್ಲ ಕೇಸ್ಗಳು ಕ್ಲಿಯರ್ ಆಗುತ್ತೆ, ಯಾಕಂದರೆ 11ನೇ ಮನೆ 7ನೇ ಮನೆ ಕಾಂಬಿನೇಷನ್ ಇರೋದ್ರಿಂದ. ಸೊ ಆ ಕಾಂಬಿನೇಷನ್ ಬರ್ತಕ್ಕಂಥದ್ದು ಬುಧ ಮತ್ತು ರಾಹು ನೋಡಿದಾಗ ಮುಂದಿನ ವರ್ಷ ಜುಲೈ ಆದಮೇಲೆ ಕ್ಲಿಯರ್ ಆಗುತ್ತೆ ಎಲ್ಲನೂ. 29 ಒಳಗಡೆ ಹಣಕಾಸಿನ ಪರಿಸ್ಥಿತಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಟೆನ್ಷನ್ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಮೇಡಮ್, ನನ್ನ ಹೆಸರು ನೇತ್ರಾವತಿ ಅಂತ ಅಂದ್ಬಿಟ್ಟು. ಸರಿ, ಯಾರ ಬಗ್ಗೆ ಏನ್ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 15/04/1998. ಓಕೆ, 15/04/1988. ಹುಟ್ಟಿದ ಸಮಯ? 1998. ಸಾರಿ, ಓಕೆ 98. ಹುಟ್ಟಿದ ಸಮಯ? 1:15 ಮೇಡಮ್, ಮಧ್ಯಾಹ್ನ. ಊರು? ಊರು ಬೆಂಗಳೂರು ಮೇಡಮ್. ಹುಟ್ಟಿದೂರು ಬೆಂಗಳೂರಾ? ಓಕೆ ಬೆಂಗಳೂರೇ ಮೇಡಮ್, ಬೆಂಗಳೂರೇ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೆ. 6 years ಇಂದನೂ ಟ್ರೈ ಮಾಡ್ತಿದ್ದೀನಿ ಸರ್. ಅದಕ್ಕೆ ಯಾವಾಗ ಆಗುತ್ತೆ ಏನು? ಇನ್ನೊಂದು 6 years ಟ್ರೈ ಮಾಡಿ. ಇನ್ನೊಂದು 6 years ಟ್ರೈ ಮಾಡಿ. ಯಾಕೆ ಗೌರ್ಮೆಂಟ್ ಮೇಲೆ ಅಷ್ಟೊಂದು ಆಸಕ್ತಿ? ಸರ್ ಫ್ಯಾಮಿಲಿಲಿ ಎಲ್ಲ ನಮ್ಮ ತಂದೆನೂ ಕೂಡ ಗೌರ್ಮೆಂಟ್ ಜಾಬಲ್ಲಿ ಇದ್ದು ಬಂದವರು. ಓಹೋ, ಫ್ಯಾಮಿಲಿ ಗೌರ್ಮೆಂಟ್ ಆಗಿದ ತಕ್ಷಣ ವಂಶ ಬಳುವಳಿ, ವಂಶ ಪಾರಂಪರೆ. ಹಂಗಲ್ಲ ಸರ್, ಅಂದ್ರೆ ಇಂಟ್ರೆಸ್ಟೆಡ್ ಅದರಲ್ಲೇ ಇರೋದು. ನಿಮ್ಮಲ್ಲಿ ಬುಧ ದಶೆ ಎಲ್ಲ 8 ನಡೀತಾ ಇದೆ. ಈ 8ನೇ ಮನೆ ನಡೆದಾಗ ಟೆಕ್ನಿಕಲ್ಲು, ಸಾಫ್ಟ್ವೇರು, ಮೆಡಿಕಲ್ಲು ಈ ಲೈನಲ್ಲಿ ಸೂಕ್ತವಾಗಿ ಎತ್ತರಕ್ಕೆ ಬೆಳೀತಾ ಇದ್ರಿ. ಏನು ಓದಿದಿಲ್ಲ ಗೊತ್ತಿಲ್ಲ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಓಹೋ, ಬೆಸ್ಕಾಮ್ಗೆ ಟ್ರೈ ಮಾಡೋಣ ಅಂತ, ಕರೆಂಟ್ ಶಾಕ್ ಹೊಡಿಯೋಕ್ಕೆ. ಕೆಪಿಟಿಸಿಎಲ್ಗೆ ಮತ್ತೆ ಬೆಸ್ಕಾಮ್ಗೆ ಟ್ರೈ ಮಾಡೋಕ್ಕೆ ಅಂತಾನೆ ಮಾಡ್ತಾ ಇದ್ದೀನಿ ಸರ್. ಬುಧ ದಶೆ ಮುಗಿತಾ ಇದೆ, 2026 ಮೇಗೆ ಮುಗಿಯುತ್ತೆ. ಕೇತು ಪ್ರಾರಂಭವಾಗುತ್ತೆ. ಕೇತು ಇರ್ತಕ್ಕಂಥ ನಕ್ಷತ್ರ ರಾಹುನಲ್ಲಿದ್ದಾನೆ. 7ನೇ ಮನೆ ಬಂದಿರೋದ್ರಿಂದ ಮೇ ಆದಮೇಲೆ ಒಂದು 50% ಚಾನ್ಸಸ್ ಇರುತ್ತೆ. 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ನನ್ನ ಸಜೆಷನ್ನು. ಹವಳ ಹಾಕ್ಕೊಳ್ಳಿ. ಚಾನ್ಸಸ್ಸು 50% ಅಷ್ಟೇ ಇರೋದು. ಅದು ಮೇ ಆದ ನಂತರ ತೋರಿಸ್ತಾ ಇದೆ, ಆದ್ರೂ ಅದು ಸ್ವಲ್ಪ ಕಮ್ಮಿನೇ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಇದು ರಘು ಅಂತ, ಇಲ್ಲಿ ಬೆಂಗಳೂರಿಂದ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಏನು ವಿಚಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು, ಜಾಬ್ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 2 May 1998.
ಓಕೆ ಹುಟ್ಟಿದ ಸಮಯ ಮಾರ್ನಿಂಗ್ 5:56 ಬೆಂಗಳೂರು. ಓಕೆ ಏನು ಪ್ರಶ್ನೆ ಇದೆ ಕೇಳಿ ಸರ್, ಗುರುಜಿ ಇದ್ದಾರೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಸರ್ ಈಗ ನಾನು ಎಕ್ಸಿಸ್ಟಿಂಗ್ ವರ್ಕಿಂಗ್ ಮಾಡ್ತಾ ಇದ್ದೀನಿ MNC ನಲ್ಲಿ. ಡಿಪ್ಲೊಮಾ ಮೆಕ್ಯಾನಿಕಲ್ ಆಗೈತೆ. ನಾನು ಹೊರಗಡೆ ಅಬ್ರಾಡ್ಗೆ ಜಾಬ್ಗೆ ಅನ್ಕೊಂಡಿದ್ದೀನಿ. ಅದಾಗತ್ತಾ ಅಂದ್ರೆ ಯೋಗ ಇದೆಯಾ ಅಂತ? ಸರಿ, ಬುಧ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಹಾಂ. 2026 ಮಾರ್ಚ್ ಆದಮೇಲೆ ಟ್ರೈ ಮಾಡಿ. ಹಾಂ. ಅದಿಲ್ಲ ಅಂದರೆ ಎರಡನೇ ಯೋಗ ಬರ್ತಕ್ಕಂಥದ್ದು 2028-29 ಬರುತ್ತೆ. 29 ಜೂನಲ್ಲಿ ಬರುತ್ತೆ. ಹಾಂ. ರಾಹು ಆಚೆ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಗ್ರಹ. ಬುಧ ಕೂಡ 12ನೇ ಮನೆ ತೋರಿಸ್ತಾ ಇದೆ. ಅಬ್ರಾಡಲ್ಲಿ ಸ್ವಲ್ಪ ಇಂಗ್ಲೀಷು ಅದು ಇದು ಸ್ವಲ್ಪ ಚೆನ್ನಾಗಿ ಕಲೀರಿ, ಎಕ್ಸಾಮ್ಸ್ ಎಲ್ಲ ಕೊಡಿ, ನಿಮಗೆ ಸಕ್ಸಸ್ ಆಗಿ ಲಾಸ್ಟಲ್ಲಿ 11ನೇ ಮನೆ ಬರ್ತಾ ಇದೆ. ಡೆಫಿನೆಟ್ಲಿ ಆಗುತ್ತೆ. ಒಂದು ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಬಲಗೈಗೆ. 11, 2, 7 ಇರೋ ಕಾಂಬಿನೇಷನ್ ಶುಕ್ರ. ಜಿರ್ಕಾನ್ ಅನ್ನೋ ಒಂದು ಉಂಗುರ ಬರುತ್ತೆ, ಹಾಕ್ಕೊಳ್ಳಿ. ಈ ಮಾರ್ಚ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ಅಂದರೆ 2026 ಮಾರ್ಚ್ ಆದಮೇಲೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. 28-29ರಲ್ಲಿ ಹೋಗೋ ಪ್ರೋಗ್ರಾಮ್ ತೋರಿಸ್ತಾ ಇದೆ. ಅಲ್ಲೇ ಸೆಟ್ಲ್ ಆಗ್ಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಸಿದ್ದು ಅಂತೇಳಿ ಹುಬ್ಳಿಯಿಂದ. ಸರಿ, ಯಾರ ಬಗ್ಗೆ ಏನು ವಿಚಾರ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಬಿಸ್ನೆಸ್ ಮಾಡಬೇಕು ಬೇಡ ಅಂತೇಳಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಿಮ್ಮದು. 20 ಮಾರ್ಚ್ 1998. ಓಕೆ, ಹುಟ್ಟಿದ ಸಮಯ 10:27 ಬೆಳಿಗ್ಗೆ. ಹುಟ್ಟಿದೂರು? ಹುಬ್ಳಿ ಮೇಡಮ್. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ಗುರುಜಿ ನಮಸ್ತೆ. ನಮಸ್ಕಾರ, ಹೇಳಿ. ನಂದು BE ಮೆಕ್ಯಾನಿಕಲ್ ಆಗಿತ್ತು, 2020ರಲ್ಲಿ ಮಾಡ್ತಿದೆ. ಈಗ ಬಿಸ್ನೆಸ್ ಮಾಡ್ಬೇಕಂತ ವಿಚಾರ ಮಾಡಿದ್ದೆ ಗುರುಜಿ. PG ಬಿಸ್ನೆಸ್ ಬೆಂಗಳೂರಲ್ಲಿ. ಶುಕ್ರದಶ ನಡೀತಾ ಇದೆ. 7ನೇ ಮನೆ 11-2-5 ಇದೆ. ಬಿಸ್ನೆಸ್ ಯೋಗ ತೋರಿಸ್ತಾ ಇದೆ. 2034ವರೆಗೂ ಕಾಂಬಿನೇಷನ್ ತೋರಿಸ್ತಾ ಇದೆ. ಗುರು ಭುಕ್ತಿ ನಡೀತಾ ಇದೆ. ಧೈರ್ಯದಿಂದ ಮಾಡ್ಬೋದು. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನೀವೇ ನಿಂತು ಕೂತ್ಕೊಂಡು ಅಲ್ಲೇ ಇದ್ದು PG ನಡೆಸಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಸಾಕಷ್ಟು ಹಣನೂ ಗಳಿಸ್ತೀರಾ. ಯಾವುದೇ ರೀತಿ ತೊಂದರೆ ಇಲ್ಲ. ಈ ಕಾಂಬಿನೇಷನಲ್ಲಿ 8 ಮುಖದ ರುದ್ರಾಕ್ಷಿ ಹಾಕಿ, ಅದ್ರ ಜೊತೆಗೆ ಒಂದು ಬಲಗೈ ಮಧ್ಯದ ಬೆರಳಿಗೆ, ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಅಂತ ಇರುತ್ತೆ, ಅದನ್ನು ಹಾಕಿ ಮುಂದುವರಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶ್ರೀನಿವಾಸ್ ಅಂತ ತುಮಕೂರಿಂದ. ಸರಿ, ಮಗನ ಯಾರ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/2/2002. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 5:20. ಊರು ಸರ್? ತುಮಕೂರಲ್ಲಿ ಹುಟ್ಟಿದ್ದು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ಅವ್ರು ಇವಾಗ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಕಂಪ್ನಿನಲ್ಲಿ ಮುಂದುವರಿತಾರಾ ಇಲ್ಲ ಬೇರೆ ಕಂಪ್ನಿಗೆ ಟ್ರೈ ಮಾಡಿದ್ರೆ ಏನಾದ್ರು ಸಿಗುತ್ತಾ ಅಂತ ಕೇಳೋಕೆ. ಓಕೆ, ಯಾವಾಗ ಎಷ್ಟು ದಿವಸ ಆಯ್ತು ಸೇರಿ? 2 ವರ್ಷ ಆಯಿತು ಸಮಯ. ಫೈನೈನ್ ಕಾಂಬಿನೇಷನ್ ಬರುತ್ತಾ ನೋಡ್ತೀನಿ. ಹಾಂ. ರಾಹುದಶೆ ಕೇತು ಭುಕ್ತಿ, ಅಂತರ್ಭುಕ್ತಿಯಲ್ಲಿ 9-5 ಮಂಗಳನಲ್ಲಿ ಬರುತ್ತೆ. ಹೊಸ ಕಂಪನಿಯವರು ಮಂಗಳನಲ್ಲಿ ಸಿಗುತ್ತೆ. ರಾಹು ಕೇತು ಮಂಗಳ. ಜನವರಿಲಿ ಹೊಸ ಕೆಲಸ ಸಿಗುತ್ತೆ, ಆಫರ್ ಸಿಗುತ್ತೆ. ಹೋಗೋದು ಬಿಡೋದು ಅವ್ರ ಇಷ್ಟ. ಆಫರು ಜನವರಿಲಿ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ರಶ್ಮಿ ಅಂತ, ಚಿಕ್ಕಮಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 25 ಏಪ್ರಿಲ್ ಓಕೆ 2011. ಓಕೆ, ಹುಟ್ಟಿದ ಸಮಯ 1:44 PM. ಓಕೆ, ಹುಟ್ಟಿದ ಊರು? ಚಿಕ್ಕಮಂಗ್ಳೂರು. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಅವ್ನು ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಬಟ್ ಓದೋದಕ್ಕೆ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ, ಓದ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ 10th ಎಲ್ಲ ಹೇಗ್ ಮಾಡ್ತಾನೆ? ರಾಹುದಶೆ ನಡೀತಾ ಇದೆ. ಹಾಂ. ರಾಹುದಶೆಯಲ್ಲಿ 5ನೇ ಮನೆ 9ನೇ ಮನೆ ಪ್ಲಾನೆಟಲ್ಲಿ ಬಂದಿರೋದ್ರಿಂದ ಸೋಂಬೇರಿ ಕಾಂಬಿನೇಷನ್ ಬರ್ತಾ ಇದೆ. 11-2 ಕಾಂಬಿನೇಷನ್ ನಕ್ಷತ್ರದಲ್ಲಿ ಬರ್ತಾ ಇದೆ. 8-10 ಕಾಂಬಿನೇಷನ್ನು ಸಬ್ಲಾಡಲ್ಲಿ ಬರ್ತಾ ಇದೆ. ಓದ್ತಾರೆ, ಸ್ಲೋ ಆಗಿ ಓದ್ತಾರೆ, ಡಿಗ್ರಿ ಮುಗಿಸ್ತಾರೆ. ಸಾಧ್ಯವಾದರೆ ಟೆಕ್ನಿಕಲ್ ಸೈಡು ಒಳ್ಳೆ ಕಡೆ ಆದರೆ ಹಾಸ್ಟೆಲ್ಗೆ ಹಾಕಿ ಇನ್ನೂ ಒಳ್ಳೆಯದು, ಅಥವಾ ಬೇರೆ ಊರಲ್ಲಿ ಓದಿಸಿ. ಟೆಕ್ನಿಕಲ್ ಸೈಡ್ ಅಂದರೆ ಇಂಜಿನಿಯರಿಂಗ್ ಮಾಡೋ ಸಾಧ್ಯತೆ ಇದೆ. ಇನ್ ಕೇಸ್ ಅವ್ರಿಗೆ
ಫ್ರೆಂಡ್ಸ್ ಜೊತೆ ಬಿದ್ದು ಹಾಳಾದರೆ ಡಿಪ್ಲೊಮೊ ಲೈನ್ ಕೊಡಿಸಿ, ಯಾವುದಕ್ಕೂ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಂಬಿನೇಷನ್, ಈ 3 ಲೈನು ಅವ್ರಿಗೆ ಉತ್ತಮವಾಗಿ ಇರುತ್ತೆ. ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ 9 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ 8 ಮತ್ತು 10 ಕಾಂಬಿನೇಷನ್ ಇರತಕ್ಕಂಥ ಗ್ರಹ ಶುಕ್ರ ಆಗಿರೋದ್ರಿಂದ ಸ್ವಲ್ಪ ಅವರೆಕಾಳನ್ನು ಪ್ರತಿ ಶುಕ್ರವಾರ ದಾನ ಮಾಡಿ ಓದ್ತಾರೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ ನಮಸ್ತೆ. ಮೇಡಮ್. ಓಕೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬಾಗಲಕೋಟೆಯಿಂದ ನಾವು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 24/6/2012. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 1 ಗಂಟೆ, ಮಧ್ಯಾಹ್ನ 1 ಗಂಟೆ 10 ನಿಮಿಷ. ಊರು? ಊರು ಬಾಗಲಕೋಟೆ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಏನು ನಮ್ಮ ಮಗ ಓದ್ತಾ ಇದ್ದಾನೆ, ಅಷ್ಟೊಂದು ಓದಿನ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಬೇರೆ ಬೇರೆ ಅಭ್ಯಾಸದ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾನೆ. ಶುಕ್ರದಶದಲ್ಲಿ ಯಾವಾಗಲೂ ಕೂಡ ವಿದ್ಯಾಭ್ಯಾಸ ಚೆನ್ನಾಗಾಗಲ್ಲ. ತುಂಬ ಜನ ಕಾಂಪೌಂಡರ್ಗಳಿಗೆ ಇದು ಗೊತ್ತಿಲ್ಲ. ಶುಕ್ರದಶ ಎಜುಕೇಷನ್ ಟೈಮಲ್ಲಿ ವರ್ಸ್ಟ್ ಇರುತ್ತೆ, ಕಾನ್ಸಂಟ್ರೇಷನ್ ಬರಲ್ಲ. ಆದರೆ ಅವನಿಗೆ ಆ್ಯಕ್ಟಿವಿಟಿ ಕಡೆ ಜಾಸ್ತಿ ಇರಬೇಕು. ಆ್ಯಕ್ಟಿವಿಟಿ ಕಡೆ ಅಂತಂದರೆ ಅವನಿಗೆ ಸ್ಪೋರ್ಟ್ಸ್ಗೆ ಹಾಕಬೇಕು, ಅರ್ಥ ಆಯ್ತಾ? ಸ್ಪೋರ್ಟ್ಸ್ಗೆ ಹಾಕಬೇಕು, ಸಂಗೀತಕ್ಕೆ ಹಾಕಬೇಕು. ಅವಾಗ ಸ್ವಲ್ಪ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನೀವು ಬರೀ ಓದು 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 ಅಂದರೆ ಮಲ್ಕೊಂಡಿರ್ತಾರೆ, ತಿಂತಾರೆ, ಮಲಗ್ತಾರೆ, ಗೇಮ್ ಆಡ್ತಾರೆ, ಇಷ್ಟೇ. ಅದು ಬ್ಯಾಡ್ ಇದು ಅಭ್ಯಾಸ ಒಂದು ಕಲಿತಾ ಇದ್ದೇನೆ ಗುರುಜಿ ಇಷ್ಟು ದಿನ. ಅದು ಗೊತ್ತಾಗಿದೆ, ಅದೆಲ್ಲ ಅರ್ಥ ಆಗಿದೆ ನನಗೆ. ಅದಕ್ಕೆ ನಿಮ್ಗೆ ಏನು ಹೇಳಿದೆ, ಸ್ಪೋರ್ಟ್ಸಲ್ಲಿ ಹಾಕಿದ್ದೆ. ನೀವು ಯಾವ ಊರಲ್ಲ ರೀ, ಅಲ್ಲಿ ಬಲವಂತಾಗಿ ಬೆಳಿಗ್ಗೆ ಎದ್ದು ಅವ್ನು ಹೋಗಿ ತಗೊಂಡು ಒಂದು ಶಟಲ್ ಕಾಕೋ, ಬ್ಯಾಟೋ, ಸ್ವಿಮ್ಮಿಂಗೋ ಏನೋ ಇಟ್ಕೋಬೇಕು. ನಿಮ್ಮೂರಲ್ಲಿ ಅದೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ಬೆಳಿಗ್ಗೆ ಎದ್ದು ಅವನಿಗೆ ಹೋಗಿಸ್ಬೇಕು. ಶನಿವಾರ ಭಾನುವಾರ ಇದ್ದರೆ ಬ್ಯುಸಿ ಇರಬೇಕು, ಅವ್ನು ಆಟ ಆಡ್ತಾ ಇರಬೇಕು. ಎಷ್ಟು ಆಟ ಆಡ್ತಾನೋ ಶುಕ್ರ ಅಷ್ಟು ಬಲವಾಗುತ್ತೆ. ಗೇಮ್ ಆಟ ಆಡಬೇಕು, ಅರ್ಥ ಆಯ್ತಾ? ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರಬೇಕು, ಅವಾಗ ಕೆಟ್ಟ ಹವ್ಯಾಸಗಳು ಕಮ್ಮಿ ಆಗುತ್ತೆ. ಓಕೆ, ಧನ್ಯವಾದ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಬಳ್ಳಾರಿಯಿಂದ ಕರೆ ಮಾಡ್ತಾ ಇದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ಅವಳು 9/9/2004 ಮೇಡಮ್. ಹುಟ್ಟಿದ ಸಮಯ? 9:17 ಮೇಡಮ್. 9:17ರಿಂದ 9:00 ಮೇಡಮ್ ರಾತ್ರಿ. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ಬಳ್ಳಾರಿಯಲ್ಲಿ ಹುಟ್ಟಿದ್ದಾರೆ ಮೇಡಮ್. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಮೇಡಮ್, ಅವಳು ಇವಾಗ ಡಿಗ್ರಿ ಮುಗಿಸಿದ್ದಾಳೆ. ಡಿಗ್ರಿ 98% ಆಗಿದೆ. ಅವಳು ಬೆಂಗಳೂರಲ್ಲಿ ಕೋರ್ಸ್ ಮಾಡ್ತಿದ್ದಾಳೆ. ಅವಳು ಜಾಬ್ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಮೇಡಮ್. ಮಾತಾಡಿ ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಸ್ವಲ್ಪ ಸಾಫ್ಟ್ವೇರ್ ಲೈನ್ ತೋರಿಸ್ತಾ ಇದೆ. ಏನು ಓದಿದ್ದಾರೆ ಆದರೆ? ಅವಳು BCA ಡಿಗ್ರಿ ಮಾಡಿದ್ದಾಳೆ ಮೇಡಮ್. ಸರ್, MCA ಮಾಡಲ್ವಾ ಸಾಫ್ಟ್ವೇರು? MCAಗೆ ಹೋಗ್ಬೇಕಂದ್ರೆ 2 ವರ್ಷ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅವಳು ಕೋರ್ಸ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ. ಈಗ ಇದು ಮಾಡ್ತಿದ್ದಾಳೆ, ಯಾವುದು ಡಾಟಾ ಸೈನ್ಸ್ ಮಾಡ್ತಾ ಇದೆ. ಮುಂದಿನ ವರ್ಷ ಆಗಸ್ಟ್ ಆದ್ಮೇಲೆ ಕೆಲಸದಲ್ಲಿ ಇರ್ತಾರೆ ಸರ್. ಹೌದಾ ಸುಮ್ಮೇರಿ? ಆಗಸ್ಟ್ ಆಗಬೇಕು. ಅವಳದು ಹೆಂಗಿದೆ ಜೀವನದು ಇದು ಸರ್? ಇನ್ನು ಎಲ್ಲ ಕೇಳ್ಬಿಡಿ ಸರ್, ಮದುವೆ ಹೆಂಗಿದೆ, ಮಕ್ಕಳು ಯಾರಾಗ್ತಾರೆ ಅಂತ. ಸುಮ್ಮನೆ ಫೋನ್ ಇಡಿ ಸರ್ ಅಲ್ಲಿ. ಓಕೆ, ಧನ್ಯವಾದ ಸರ್. ಒಂದು ಕ್ವಶನ್ ಕೇಳ್ಬೇಕು ನನ್ನ ಹತ್ರ. ಅದು ಇದು ಅತಿ ಕೇಳಿದ್ರೆ ನಾನು ಫ್ರೀ ಇಲ್ಲ. ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ನಾನು ಫ್ರೀ ಇಲ್ಲ, ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋ ಫ್ರೀ ಅಲ್ಲ ನಾನು. ಒಂದು ಕ್ವಶನ್ ಕೇಳಿ ಬಂದು ಕಲ್ತ್ಕೊಳ್ಳಿ. ಜನ ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರೆ ಅಂತ ನಾನು ಹೇಳಿ ಸುಳ್ಳಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಎಜುಕೇಷನ್ ಕಳಿಸ್ತಾರೆ. ನಮ್ಮ ಹತ್ರ ಕೇಳ್ಬೇಕಾದ್ರೆ ಎಲ್ಲ ಫ್ರೀ ಕೇಳ್ಕೊಂಬಿಡೋದು. ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಈ ರೀತಿ ಪ್ರಶ್ನೆ ಅಷ್ಟೇ. ಕೇಳಿದ್ರೆ ಅದನ್ನ ಕಲ್ತ್ಕೊಂಡ್ರೆ ನೀವು ಯಾಕೆ ತಿಳ್ಕೊಬೋದು. ಗುರುಗಳಿಗೆ ಮರ್ಯಾದೆ ಇಲ್ಲ ಅಂತಂದ್ರೆ ಇಲ್ಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಕಾಂಪೌಂಡ್ ಅರ್ಧದಿಂದನೇ ಮರ್ಯಾದೆ ಕಳ್ಕೊಂಡ್ರೆ ನಾವೆಲ್ಲ. ಈ ಆಚೆ ಕಡೆ ಇರ್ತಕ್ಕಂಥ ಕಾಂಪೌಂಡರ್ಗಳು 5 ರೂಪಾಯಿ 10 ರೂಪಾಯಿ ಹಾಕಿ ಫ್ರೀಯಾಗಿ ಹೇಳ್ಕೊಟ್ಟು ಪೂಜೆಗಳಿಗೆ ಲಕ್ಷಾಂತರ ರೂಪಾಯಿ ಟೋಪಿ ಹಾಕ್ತಾರಲ್ಲ, ಅಂಥವರೇ ಸರಿ ಇವ್ರಿಗೆಲ್ಲ. ಮುಂದೆ ಕರೆಗಳು. ಗುರುಜಿ, ಬ್ರೇಕ್ ತಗೊಳ್ಳೋಣ. ಓಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನ್ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ,
ರಾಶಿಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದುವರೆಗೂ ಗುರುಜಿ ಅವರ ಹತ್ರ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಇಲ್ಲಿದೆ. ನಾನು ನಕ್ಷತ್ರ ನಾಡಿ ಕಲಿಯೋ ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ. ಗ್ರಹಗಳ ಬಗ್ಗೆ ಆಗಲಿ, ನಕ್ಷತ್ರಗಳ ಬಗ್ಗೆ ಆಗಲಿ ಯಾವುದೂ ಗೊತ್ತಿರಲಿಲ್ಲ. ಆದರೆ ದಿನೇಶ್ ಗುರೂಜಿಯವರು ಚೆನ್ನಾಗಿ ಹೇಳಿಕೊಟ್ರು. 15 ದಿನದಿಂದ ತುಂಬ ವಿಷಯ ಕಲಿತೆವು. ತುಂಬ ಧನ್ಯವಾದ ಅವರಿಗೆ. ಹಾಗೆ ಎಲ್ಲರೂ ಕಲೀರಿ, ತುಂಬ ಚೆನ್ನಾಗಿದೆ. ನಾನು ನಕ್ಷತ್ರ ನಾಡಿ ಕಲಿಯೋ ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ. ಗ್ರಹಗಳ ಬಗ್ಗೆ ಆಗಲಿ, ನಕ್ಷತ್ರಗಳ ಬಗ್ಗೆ ಆಗಲಿ ಯಾವುದೂ ಗೊತ್ತಿರಲಿಲ್ಲ. ಆದರೆ ದಿನೇಶ್ ಗುರೂಜಿಯವರು ಚೆನ್ನಾಗಿ ಹೇಳಿಕೊಟ್ರು. 15 ದಿನದಿಂದ ತುಂಬ ವಿಷಯ ಕಲಿತೆವು. ತುಂಬ ಧನ್ಯವಾದ ಅವರಿಗೆ. ಹಾಗೆ ಎಲ್ಲರೂ ಕಲೀರಿ, ತುಂಬ ಚೆನ್ನಾಗಿದೆ. ಅವ್ರ ಮಾತು ಕೇಳಿದ್ರೇ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಖುಷಿ ಇದೆ ಅವರಿಗೆ ಕಲ್ತಿರೋದ್ರ ಬಗ್ಗೆ ಅಂತ. ಸಾಕಷ್ಟು ಜನ ವೀಕ್ಷಕರು ಕೂಡ ಕಾಲ್ ಮಾಡ್ತಾರೆ, ಸಾಕಷ್ಟು ಜನ ಪೇರೆಂಟ್ಸೇ ಕಾಲ್ ಮಾಡ್ತಾರೆ ಅವ್ರ ಮಕ್ಳ ಬಗ್ಗೆ ಕೇಳಕ್ಕೆ. ಏನು ಓದಬೇಕು, ಮದುವೆ ಯಾವಾಗ ಮಾಡಬೇಕು, ಹುಡುಗ ಇವ್ರು ಓಕೆನಾ, ಓಕೆ ಇಲ್ವಾ, ವಿದೇಶಿ ಕಳಿಸ್ಬಾರ್ದ ಬೇಡವಾ? ಜ್ಯೋತಿಷ್ಯ ಅಂದರೆ ಅದು ದೇವಸ್ಥಾನದ ಅರ್ಚಕರಿಗೆ, ಮರದ ಕೆಳಗಡೆ ಕೂತ್ಕೊಂಡಿರೋರಿಗೆ, ಅಥವಾ ಯಾವುದೋ ಮನೆ ಹಾಕ್ಕೊಂಡು ಕೂತ್ಕೊಂಡಿರೋರಿಗೆ ಅಂದ್ಕೊಂಡಿದ್ದಾರೆ. ಒಂದು ತಿಳ್ಕೊಳ್ಳಿ, ನೀವೆಲ್ಲ ನಿಮ್ಮ ಲೈಫ್ ಬಗ್ಗೆ ನೀವೆಷ್ಟು ತಿಳ್ಕೊಳ್ತಿರೋ ಅಷ್ಟು ಒಳ್ಳೆಯದು. ನಿಮ್ಮ ಲೈಫ್ ಬಗ್ಗೆ ಬೇರೆಯವ್ರು ತೊಗೊಂಡೋಗಿ ಏನಿದೆ ಅಂತ ನೋಡಿ ಅಂತಂದರೆ ಅವ್ನು ಹೇಳಿದ್ದನ್ನು ಕೇಳ್ಕೊಂಬರ್ತೀರ. ವಿಮರ್ಶೆ ಅನ್ನೋದು ಇರಲ್ಲ. ಯಾಕೆ ಜ್ಯೋತಿಷ್ಯ 65,000 ಜನ ಕಲ್ತಿದ್ದಾರೆ ಅಂತಂದರೆ ಅವರೆಲ್ಲ ಹೇಳೋದು ಒಂದೇ ಮಾತು, ನನ್ನ ಲೈಫು ನಾನು ನೋಡ್ಕೊಳ್ತೀನಿ.
ನನ್ನ ಮಕ್ಕಳ ಲೈಫು ನಾನು ನೋಡ್ಕೊಳ್ತೀನಿ. ನನ್ನ ಮಗಳ ಲೈಫು, ನನ್ನ ಮಗನ ಲೈಫು, ನಮ್ಮ ಹಸ್ಬೆಂಡ್ ಲೈಫು, ನನ್ನ ಹೆಂಡತಿ ಲೈಫು ಕ್ಲಿಯರ್ ಪಿಕ್ಚರ್ ಇರುತ್ತೆ, ಏನಾಗುತ್ತೆ ಏನಾಗಲ್ಲ ಅಂತ. ಕೆಲವೊಂದು ಸತಿ ಒಳ್ಳೇದಾಗ್ತಾ ಇದೆ ಅಂತಂದರೆ ಅದನ್ನು ನೋಡಿಕೊಂಡು ಅದನ್ನು ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಗೊತ್ತಾಗುತ್ತೆ. ಕೆಲವೊಂದು ಸತಿ ಕೆಟ್ಟದಾಗ್ತಾ ಇದ್ದ ಟೈಮಲ್ಲಿ ಎಲ್ಲಿವರೆಗೂ ಕೆಟ್ಟದಿದೆ ಅಲ್ಲಿವರೆಗೂ ಸುಮ್ಮನೆ ಸೈಲೆಂಟಾಗಿ ಇರೋಣ ಅಂತ ಗೊತ್ತಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ನೋಡ್ತೀರಾ, ಎಜುಕೇಷನ್ ವಿಚಾರದಲ್ಲಿ ನೋಡ್ತೀರಾ. ಯಾಕೆ 7,000 ರೂಪಾಯಿ ಇಟ್ಟಿದ್ದೀವಿ? ಈ ಶಾಸ್ತ್ರ ಮನೆ ಮನೆಗೆ ತಲುಪಬೇಕು, ಪ್ರತಿಯೊಬ್ಬರು ಕಲಿಯೋಕೆ. ಇಲ್ಲಿ ಕೇಳೋದಲ್ಲ, ಇಲ್ಲಿ ಕಾಲ್ ಮಾಡಿಬಿಟ್ಟು ಏನಾಗ್ತಾಯಿದೆ ಅಂತ ಕೇಳೋದಲ್ಲ. ಅದು ಕಿವಿಗೆ ಹಿಂಪಾಗಿರುತ್ತೆ. ರಾಜ ಇರ್ತಾನಲ್ಲ, 30 ಸೆಕೆಂಡ್ಸ್ ಅಲ್ಲಿ ಏನು ಗೊತ್ತೂ ಆಗಲ್ಲ. ಹೌದು, 30 ಸೆಕೆಂಡ್ಸಲ್ಲಿ ನಾನು ಏನು ಹೇಳಿದೆ ಕೇಳಬೇಕು. ಅದು ತಪ್ಪೋದ್ರೂ ಕೇಳಬೇಕು, ಒಳ್ಳೇದಂತ ಕೇಳಬೇಕು. ಯಾವಾಗ ನೀವೇ ಕಲಿತಾಗ ನೀವೇ ಅದರಲ್ಲಿ ಆದರ್ಶವಾಗಿ ನೋಡ್ತೀರಾ, ಅನುಭವ ಆಗುತ್ತೆ. ಜೀವನದಲ್ಲಿ 7,000 ರೂಪಾಯಿ ಅಷ್ಟೇ. ತಲೆಯಲ್ಲಿ ಇದನ್ನೆಲ್ಲ ಮನಸ್ಸಲ್ಲಿ ತಲೆಲಿಟ್ಕೊಳ್ಳಿ. ಯಾರ್ಯಾರು ವೀಕ್ಷಕರು ಯಾರ್ಯಾರು ಕೇಳ್ತಾ ಇದ್ದೀರೋ ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಒಳ್ಳೆಯದಾಗುತ್ತೆ. 7,000 ರೂಪಾಯಿ ಅಷ್ಟೇ ನಮ್ಮ ಫೀಸು, ನಮ್ಮ ಸಂಸ್ಥೆಯ ಫೀಸು ಜಸ್ಟ್ 7,000 ಕೊಟ್ಟು ನಮ್ಮ ಜೀವನದ ಬಗ್ಗೆ, ಅದೃಷ್ಟದ ಮಾಡ್ಕೊಳ್ಳೋದ ಬಗ್ಗೆ. ಈಗ ನಮಗೆ ಒಂದು ಕೆಲಸದಲ್ಲಿ ಹೋಗ್ತಾ ಇರ್ತೀವಿ, ನೀವು ಆ ಉಂಗುರ, ರುದ್ರಾಕ್ಷಿ, ಮಂತ್ರ ಮತ್ತು ಕೆಲವು ತಂತ್ರಗಳನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ದರೆ, ನೀವು ನಾರ್ಮಲಾಗಿ ಹೋದರೆ ಒಂದು 25,000 ಸಂಬಳ, ಅದನ್ನು ಮಾಡ್ಕೊಂಡು ಹೋದರೆ ನಿಮಗೆ 40,000 ಸಂಬಳ ಬರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವರು ತಲೆ ಕೆಡಿಸ್ಕೊಂಡು ಅಥವಾ ತಲೆಗೆ ಹಾಕಿ ಹೋಗ್ತಾ ಇಲ್ಲ ಮನಸ್ಸಿಗೆ. ವೈವಾಹಿಕ ಜೀವನದಲ್ಲಿ ಹುಡುಗನ ಹುಡುಕ್ಬೇಕಾದ್ರೆ ತುಂಬ ಜನ ಇಲ್ಲಿ ಮಹಿಳೆಯರು ಯಾರ್ಯಾರು ನೋಡ್ತಾ ಇದ್ದೀರಾ ಇವತ್ತು ಟಿ ವಿ, ಹೇಳ್ತಾ ಇದ್ದೀನಿ, ಸಾಲಾವಳಿಗೆ ಹೋಗ್ಬಿಡ್ತೀರಾ. ಸಾಲಾವಳಿ ಎಲ್ಲ ಸುಳ್ಳ್ರಿ, ಬರೀ ಬಂಡಲ್ ಅದು ಸಾಲಾವಳಿ. ಕೋರ್ಟಲ್ಲಿ ಹೋಗ್ಬಿಟ್ಟು ನೀವು ನೋಡಿರಿ, ಚಾಲೆಂಜ್ ಮಾಡ್ತೀನಿ, ಕೋರ್ಟ್ಗೆ ಹೋಗ್ಬಿಟ್ಟು ನೋಡಿ, ಸರ್ವೆ ಮಾಡಿ, ಅಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದಿರ್ತಾರೆ, ಅಲ್ಲಿ ಕೌನ್ಸಿಲಿಂಗ್ ಬಂದಿರ್ತಾರೋ, ಗಲಾಟೆ ಮಾಡ್ಕೊಂಡು ಬಂದಿರ್ತಾರೋ, ಅವ್ರನ್ನ ಸಾಲಾವಳಿ ಅವ್ರದ್ದು ನಕ್ಷತ್ರ ಕೇಳಿ ಇಬ್ಬರದು ಪಂಚಾಂಗ ತೊಗೊಂಡು ಹೋಗ್ಬಿಡಿ. 30 ಮೇಲೇ ಇರ್ತದೆ ಎಷ್ಟೊಂದು ಜನಕ್ಕೆ. ಯಾಕೆ ಅಲ್ಲಿ ಬಂದಿದ್ದಾರೆ, ಯಾಕೆ ಗಲಾಟೆ ಮಾಡಿದ್ದಾರೆ, ಯಾಕೆ ಎಷ್ಟೋ ಜನ ಕತ್ತಿ ಮಸೀತಾ ಇದ್ದಾರೆ, 36-35 ಇದ್ದರು. ಈ ಕಾಂಪೌಂಡರ್ಗಳಿಗೆ ಗೊತ್ತಿಲ್ಲ ಈ ವಿಚಾರ ಎಲ್ಲ. ಯಾಕೆಂದರೆ ಈ ಕಾಂಪೌಂಡರ್ಗಳು ದಶಾ ಮೇಲೆ ನೋಡಲ್ಲ, ಅವರು ಫುಲ್ ಬ್ಯುಸಿ ಇದ್ದಾರೆ. ಎಲ್ಲಿ ಪೂಜೆಗೆ ಬಂದರೆ ಸಾಕು, ಎಲ್ಲಿ ದುಡ್ಡು ಬಂದರೆ ಸಾಕು ಅಂತ. ಅದು ಮಾಡೋದು ತಪ್ಪಲ್ಲ, ಆದರೆ ಪಾಯಿಂಟ್ಸ್ ಮೇಲೆ ತಪ್ಪು ಹೇಳಿ ದಶಾ ನೋಡ್ದಲೆ, ಇವರಿಬ್ಬರ ದಶದಲ್ಲೂ ಕೂಡ ಒಳ್ಳೇದಿದೆಯಾ ಕೆಟ್ಟದಿದೆಯಾ ನೋಡಿ ಹೇಳ್ದಲೆ, ಸುಮ್ಮನೆ ಪಾಯಿಂಟ್ಸ್ ಚೆನ್ನಾಗಿದೆ, ಗುರುಬಲ ಇದೆ, ಅದಿದೆ ಇದಿದೆ ಅಂತ ಹೇಳಿ ಕಳಿಸಿ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಯಾವುದು ಬಂದರೂ ಚೆನ್ನಾಗಿಲ್ಲ ಅಂತಾರೆ. ಭಯ ಬಂದ್ಬಿಟ್ಟಿದೆ, ದಿಗಿಲು, ಪುಕ್ಕಲು, ದಿಗಿಲು ಈ ಕಾಂಪೌಂಡರ್ಗಳಿಗೆ ಬಂದ್ಬಿಟ್ಟಿದೆ. ಇದು ಚಾಲೆಂಜ್ ಮಾಡ್ತೀನಿ ಬೇಕಾರೆ. ಅವ್ರ ಮನಸ್ಸುಗಳಿಗೆ ಕೇಳ್ಕೊಳ್ಳಿ. ಯಾರ್ಯಾರು ಜ್ಯೋತಿಷ್ಯ ಪುಸ್ತಕ ಇಟ್ಕೊಂಡು, ಪಂಚಾಂಗ ಇಟ್ಕೊಂಡು ಮನೇಲಿ ಒಳ್ಳೆ ಶ್ರೇಷ್ಠ ಒಂದು ಕ್ಯಾಸ್ಟಲ್ಲಿ ಹುಟ್ಟಿದ್ದೀರಾ, ಆ ಶ್ರೇಷ್ಠ ಕ್ಯಾಸ್ಟಲ್ಲಿ ಹುಟ್ಟಿ ಮಾಡಬಾರ್ದು ಮಾಡಿ ಸರಿಯಾಗಿ ಜ್ಯೋತಿಷ್ಯ ಕಲ್ತಲೆ ಅರ್ಧಂಬರ್ಧ ಕಲಿತು ಸುಮ್ಮನೆ ರಾಹು ಕೆಟ್ಟವನು, ಶನಿ ಕೆಟ್ಟವನು, ಮಂಗಳ ಕೆಟ್ಟವನು ಅಂತ ಹೇಳಿ ನಿಮ್ಗೆ ಯಾರೋ ಅಲ್ಲಿ ಇರ್ತಕ್ಕಂಥ ಯಾರು ಗುರುಗಳೋ ಅಥವಾ ಯಾರು ಹಿರಿಯರೋ ಗೊತ್ತಿಲ್ಲ ಅಂತ ತಲೆ ತುಂಬಿಸಿದ್ದಾರೆ. ಆ ತಲೆ ತುಂಬಿಸೋದನ್ನು ತಗೊಂಬಂದು ಇವ್ರಿಗೆ ಹೇಳ್ತಾರೆ, ಸಪ್ತಮದಲ್ಲಿ ಮಂಗಳ ಇದ್ದರೆ ಆ ಹುಡುಗಿನ ಮಾಡ್ಕೋಬೇಡಿ ಅಂತೆ. ಎಷ್ಟು ಜನ ಅವರು ದಶಾದಲ್ಲಿ ಭುಕ್ತಿಲಿ ಶ್ರೇಷ್ಠವಾಗಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಈ ಒಂದು 2ನೇ ಮನೆ, 9ನೇ ಮನೆ, 11ನೇ ಮನೆ ನಡೀತಾ ಇರುತ್ತೆ. ಆ ದಶಾದಲ್ಲಿ 7ನೇ ಮನೇಲಿ ಗ್ರಹ ಕೂತಿದೆ ಅಷ್ಟೇ. ಇವ್ರು ನಡೀತಾ ಇರೋ ದಶನೇ ಬೇರೆ. ಅತ್ಯಂತ ಅದ್ಭುತವಾಗಿರೋ ಹುಡುಗಿ ಅಂಥವ್ರು ಮಾಡಿಕೊಂಡ್ರೆ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ಆ ಹುಡುಗ ಕೆಲಸ ಕಳ್ಕೊಂಡ್ರು ಕೂಡ ಇವ್ರೋಗಿ ಕೂಲಿ ಮಾಡಿ ಸಾಕುವಂಥ ದಶಗಳು ಬರ್ತವೆ. ಸುಮ್ಮನೆ ನೀವುಗಳೆಲ್ಲ ಈ ಕಾಂಪೌಂಡ್ರ್ ಮಾತು ಕೇಳಿಕೊಂಡು 7ರಲ್ಲಿ ಮಂಗಳ ಇದ್ದಾನೆ, 7ರಲ್ಲಿ ರಾಹು ಇದ್ದಾನೆ, ಮಾಡ್ಕೋಬೇಡಿ ಅಂತ ನಿಮಗೆ ಬಂದು ಹೇಳ್ತಾ ಇರ್ತಕ್ಕಂಥವ್ರು ರಾಕ್ಷಸರು. ನೀವು ಜಾತಕ ಎಲ್ಲ ಯಾರ ಹತ್ರ ಕೇಳ್ತಾ ಇದ್ದೀರಿ ಗೊತ್ತಾ? ರಾಕ್ಷಸರ ಹತ್ರ ಕೇಳ್ತಾ ಇದ್ದೀರ. ದಶಾ ಮೇಲೆ ಹೇಳಬೇಕು ಅವರು. ದಶಾ ಮೇಲೆ ಹೇಳಿದ್ರೆ ಮಾತ್ರನೇ ಅದು ಜ್ಯೋತಿಷ್ಯ. ಯಾಕೆ ಒಬ್ಬರು ಮದುವೆ ಆಗಿದ್ದ ತಕ್ಷಣ 3 ವರ್ಷದವರೆಗೂ ಜೊತೆಲಿರ್ತಾರೆ, ಆಮೇಲೆ ಡಿವೋರ್ಸ್ ಆಗುತ್ತೆ? ಯಾಕೆ ಮದುವೆ ಆದಮೇಲೆ 6 ವರ್ಷದವರೆಗೂ ಚೆನ್ನಾಗಿರ್ತಾರೆ, ಡಿವೋರ್ಸ್ಗೆ ಹೋಗ್ತಾರೆ? ಯಾರು ಮದುವೆ ಆದಮೇಲೆ 8 ವರ್ಷದವರೆಗೂ ಚೆನ್ನಾಗಿರ್ತಾರೆ, ಆಮೇಲೆ ಡಿವೋರ್ಸ್ಗೆ ಹೋಗ್ತಾರೆ? ಈ 3, 6, 8 ಏನಕ್ಕೆ ಅಂತಂದರೆ ಅವರು ದಶಾ ಬಂದಿರಲ್ಲ. ಯಾವಾಗ ಕೆಟ್ಟ ದಶಾ ಸ್ಟಾರ್ಟ್ ಆಗುತ್ತೋ ಉಳಿದೆಲ್ಲವೂ ಹೊಟ್ಟೋಗುತ್ತೆ. ಬಂದು ಕಲೀರಿ, ನೋಡ್ಕೊಳ್ಳಿ, ಎಂಥ ಒಂದು ಕಂಪ್ಯಾರಿಸನ್ ಬೇಕೋ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಅನ್ನೋದು ಪರ್ಸ್ನಲ್ ಸಬ್ಜೆಕ್ಟ್, ಪಬ್ಲಿಕ್ ಸಬ್ಜೆಕ್ಟ್ ಅಲ್ಲ. ಪರ್ಸ್ನಲ್ ಸಬ್ಜೆಕ್ಟ್ನ ಪರ್ಸ್ನಲ್ ಆಗೇ ಕರಿಬೇಕು. ಓಕೆ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.
ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ಕೊಟ್ವಿ. ಇದೇ ಡಿಸೆಂಬರ್ 3ನೇ ತಾರೀಕಿಂದ ಕ್ಲಾಸಸ್ಗಳು ಶುರು ಆಗ್ತದೆ. ಜಾಯ್ನ್ ಆಗಿ ಮಿಸ್ ಮಾಡ್ಕೋಬೇಡಿ, ಒಳ್ಳೆ ಅವಕಾಶ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.